ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಅಮರ್ನಾಥ್ ಇಂಗ್ಲೀಷ್ ಹಬ್ ಚಾನಲ್ಗೆ ಸ್ವಾಗತ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು 45 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಅದರ ಬಗ್ಗೆ ಮಾತಾಡುವುದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಒಂದು 45 ದಿನಗಳಲ್ಲಿ ಇಂಗ್ಲೀಷನ್ನು ಕಲಿಸುವ ಒಂದು ಕೋರ್ಸ್, ಕನ್ನಡದಿಂದಲೇ. ಇದು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ 45 ದಿನಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ಡಿಸೈನ್ ಮಾಡಿರ್ತಕ್ಕಂಥ ಏಕೈಕ ಚಾನಲ್ ನಿಮ್ಮ ಅಮರ್ನಾಥ್ ಇಂಗ್ಲೀಷ್ ಹಬ್. ಐ ಥಿಂಕ್ ನಾನು ಆ ರೀತಿ ಅಂದ್ಕೊತಾ ಇದ್ದೀನಿ. ಯಾಕಂತಂದರೆ ನಾನು ಹಲವಾರು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಎಲ್ಲೂ ಕೂಡ 45 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಇದುವರೆಗೂ ನನಗೆ ಕನ್ನಡದಲ್ಲಿ ಕಂಡು ಬಂದಿಲ್ಲ. ಅಫ್ಕೋರ್ಸ್ ಬೇರೆ ಭಾಷೆಗಳಲ್ಲಿ ಇದ್ದಾವೆ, ಹಿಂದಿ, ತೆಲುಗು ಈ ರೀತಿ, ಆದರೆ ಕನ್ನಡದಲ್ಲಿ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಇಲ್ಲಿ 45 ದಿನಗಳಲ್ಲಿ ಇಂಗ್ಲೀಷನ್ನು ಯಾವುದೇ ಗ್ರಾಮರ್ ಸಹಾಯವಿಲ್ಲದಿರ ಈಸಿಯಾಗಿ ಹೇಗೆ ಕಲಿಯುವುದು ಅಂತಕ್ಕಂಥದ್ರ ದೃಷ್ಟಿಯಲ್ಲಿಟ್ಕೊಂಡು ಒಂದು ಕೋರ್ಸನ್ನು ಡಿಸೈನ್ ಮಾಡಿ 45 ಲೆಸನ್ಸನ್ನು ಅಲ್ಲಿ ಕೊಟ್ಟಿದ್ದೇನೆ. ಅವುಗಳ ಬಗ್ಗೆ ನಾನು ಈಗಾಗಲೇ ಒಂದು ಪರಿಚಯಾತ್ಮಕ ವಿಡಿಯೋ, ಇಂಟ್ರೊಡಕ್ಷರಿ ವಿಡಿಯೋ 2 ಅದರಲ್ಲಿ ಹಾಕಿದ್ದೇನೆ, ನೋಡಿ. ಅಲ್ಲಿ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಅಂದರೆ ಏನು ಮತ್ತು ಏನನ್ನು ಒಳಗೊಂಡಿದೆ, ನಾವು ಯಾವುದೇ ಒಂದು ಭಾಷೆಯನ್ನು ನಾವು ಮಾತನಾಡಬೇಕು ಅಂತಂದರೆ ನಾವೇನು ಕಲಿಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಹೇಳ್ಕೊಡ್ತೀನಿ. ಹಾಗಾಗಿ ಈ ಒಂದು ಇಂಗ್ಲೀಷ್ ಕಲೀಲೇಬೇಕು ಅಂತಕ್ಕಂಥವ್ರು ಎಲ್ಲರೂ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದು ಅದ್ಭುತವಾದ ಅವಕಾಶ ಅಂತ ಹೇಳ್ಬಿಟ್ಟು ನಾನಾದರೂ ಹೇಳ್ತೀನಿ. ಇಂಥ ಅವಕಾಶ ಮತ್ತೆ ನಿಮಗೆ ಸಿಗದೇ ಇರಬಹುದು. ಹಾಗಾಗಿ ಎಲ್ಲರೂ ಕೂಡ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಗೆ ಗೊತ್ತಿರೋರು ಬೇರೆಯವರು ಕೂಡ ಇಂಗ್ಲೀಷನ್ನು ಕಲ್ತ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಬೇಕಂತಂದರೆ ನನ್ನ ಈ ಒಂದು ಚಾನಲ್ನ ಲಿಂಕನ್ನೇ ಎಲ್ಲ ನಿಮ್ಮ ವಾಟ್ಸಪ್ ಗ್ರೂಪುಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾವು ಇವತ್ತಿನ ಟಾಪಿಕ್ಕಿಗೆ ನಾವು ಹೋಗೋಣ. ಸೊ ಫಸ್ಟ್, ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಅಂತಂದ್ರೇ ಒಂದು ಡೈಲಿ ಕಾನ್ವರ್ಜೇಷನ್, ಅಂದರೆ ದಿನನಿತ್ಯದ ಸಂಭಾಷಣೆಗಳು ಅಥವಾ ದೈನಂದಿನ ಸಂಭಾಷಣೆಗಳನ್ನೇ ನಾವು ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಒಂದು ಸಂಭಾಷಣೆ ಯಾವ ರೀತಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಇಲ್ಲಿ ಏನೆಲ್ಲ ಸಂಭಾಷಣೆಗಳು ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ. ಮಾತುಕತೆ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಕಾನ್ವರ್ಜೇಷನ್ ಅಂತಂದರೆ ಮಾತುಕತೆ. ಎಂತಹ ಮಾತುಗಳು ಮಾತಾಡ್ತೀವಿ ನಾವು ದಿನನಿತ್ಯದಲ್ಲಿ ಅಂತಂದರೆ, ನಾನಿಲ್ಲಿ ನಿಮಗೆ ಎಲ್ಲವನ್ನು ಡಿವೈಡ್ ಮಾಡಿಕೊಟ್ಟಿರೋದ್ರಿಂದ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟಿದ್ದೇನೆ. ಮೊದಲಿಗೆ ಪಾಸಿಟಿವ್ ಕಾನ್ವರ್ಜೇಷನ್ ಅಂದರೆ ಧನಾತ್ಮಕವಾಗಿ ನಾವು ಮಾತಾಡ್ತಕ್ಕಂಥದ್ದು. ನೆಗೆಟಿವ್, ಎರಡನೇದಾಗಿ ನೆಗೆಟಿವ್ ಕಾನ್ವರ್ಜೇಷನ್ ಅಂದರೆ ಋಣಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು. ಮೂರನೇದಾಗಿ ನ್ಯೂಟ್ರಲ್ ಕಾನ್ವರ್ಜೇಷನ್ ಅಂದರೆ ಧನಾತ್ಮಕತೆಯೂ ಇಲ್ಲ, ಋಣಾತ್ಮಕತೆಯೂ ಇಲ್ಲ, ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು. ಅದು ನ್ಯೂಟ್ರಲ್ ಕಾನ್ವರ್ಜೇಷನ್. ಅಂದರೆ ಯಾವುದೇ ಒಂದು ಮಾತುಕತೆ, ಯಾವುದೇ ಒಂದು ಸಂಭಾಷಣೆಗಳು ಅದು ಹೀಗೆ ನಡೆಯುತ್ತೆ. ನಾವು ಮಾತಾಡಿದರೆ ಧನಾತ್ಮಕವಾಗಿ ಮಾತಾಡ್ತೀವಿ, ಉಪಯೋಗ ಆಗೋ ರೀತಿಯಲ್ಲಿ ನಾವು ಮಾತಾಡ್ತೀವಿ, ಇಲ್ಲ ಋಣಾತ್ಮಕವಾಗಿ ಮಾತಾಡ್ತೀವಿ, ಇಲ್ಲ ನಾವು ಧನಾತ್ಮಕವಾಗಿಯೂ ಇಲ್ಲ ಋಣಾತ್ಮಕವಾಗಿಯೂ ಇಲ್ಲ, ನಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ. ಇದೇ ರೀತಿ ನಮ್ಮ ಇಡೀ ಮಾತುಕತೆ, ಸಂಭಾಷಣೆ ಎಲ್ಲ ಭಾಷೆಗಳಲ್ಲೂ, ಇಂಗ್ಲೀಷ್ ಒಂದೇ ಅಲ್ಲ, ಕನ್ನಡ, ನೀವು ಯಾವುದೇ ತಗೊಳ್ಳಿ, ಎಲ್ಲ ಭಾಷೆಗಳು ಈ ಮೂರೇ ಮೂರು ಅಂಶಗಳ ಮೇಲೆ ಮಾತುಕತೆ ನಡೆಯುತ್ತೆ. ಸೊ ದಟ್ ನಾವು ಇವನ್ನು ಸೇರಿಸ್ಕೊಂಡು, ಇನ್ಕ್ಲೂಡಿಂಗ್ ದೀಸ್ 3 ಆಸ್ಪೆಕ್ಟ್ಸ್, ಏನೆಲ್ಲ ನಮಗೆ ಕಲಿಬೇಕು ನಾವು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಂದರೆ ಯಾವ ಪ್ರಮುಖ ಅಂಶಗಳನ್ನು ನಾವು ಕಲಿಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ.
ಅಟ್ ಫಸ್ಟ್ ನಾವೇನು ಕಲಿಬೇಕು ಅನ್ನೋದು ಇಲ್ಲಿ ಬರುತ್ತು. ಗ್ರೀಟಿಂಗ್ಸ್ ಕಲಿಬೇಕು ನಾವು. ಆಮೇಲೆ ಇಂಟ್ರಡಕ್ಷನ್ ಕಲಿಬೇಕು ನಾವು. ಗ್ರೀಟಿಂಗ್ಸ್ ಕಲಿಯೋದು ಅಂದರೆ ಅದರಲ್ಲಿ ಮತ್ತು ಫಾರ್ಮಲ್ ಗ್ರೀಟಿಂಗ್ಸ್, ಇನ್ಫಾರ್ಮಲ್ ಗ್ರೀಟಿಂಗ್ಸ್ ಅಂತ ಬರ್ತವೆ. ಅಂದರೆ ಶುಭಾಶಯಗಳನ್ನು ಹೇಳ್ತಕ್ಕಂಥದ್ದು. ಮತ್ತು ಇಂಟ್ರಡಕ್ಷನ್ಸಲ್ಲಿ ನಮ್ಗೆ ಬರ್ತಕ್ಕಂಥದ್ದು ಸೆಲ್ಫ್ ಇಂಟ್ರಡಕ್ಷನ್ ಆ್ಯಂಡ್ ಪೀರ್ ಇಂಟ್ರಡಕ್ಷನ್ ಬರುತ್ತೆ ನಮಗೆ. ಸೆಲ್ಫ್ ಇಂಟ್ರಡಕ್ಷನ್ ಅಂತಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ತಕ್ಕಂಥದ್ದು. ಪೀರ್ ಇಂಟ್ರೊಡಕ್ಷನ್ ಅಂತಂದರೆ ನಾವು ಇನ್ನೊಬ್ಬರ ಬಗ್ಗೆ ಹೇಳ್ತಕ್ಕಂಥದ್ದು. ಅಂದರೆ ನಮ್ಮ ಫ್ರೆಂಡ್ಸ್ ಬಗ್ಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಈ ರೀತಿ ಹೇಳೋದು. ಅಂದರೆ ಇನ್ನೊಬ್ಬರ ಬಗ್ಗೆ ಹೇಳ್ತಕ್ಕಂಥದ್ದು ಅದು ಪೀರ್ ಇಂಟ್ರೊಡಕ್ಷನ್. ಇದನ್ನು ಕಲಿಬೇಕಾಗುತ್ತೆ ಎಲ್ಲರೂ ಕೂಡ. ಸ್ಪೋಕನಲ್ಲಿ ಇಟ್ ಮೀನ್ಸ್ ಇಂಗ್ಲೀಷಲ್ಲಿ ಸ್ಪೋಕನ್ ಸ್ಪೀಕ್ ಮಾಡಬೇಕು ಅಂತಂದರೆ ಕಲಿಬೇಕಿದು. ಮತ್ತು ನಾವು ಕಲಿಬೇಕಾಗಿರೋದು ಆಸ್ಕಿಂಗ್ ಕ್ವಶನ್ಸ್. ನಾವು ಪ್ರಶ್ನೆಗಳನ್ನು ಕೇಳುವುದನ್ನು ಕಲಿಬೇಕಾಗುತ್ತೆ. ಇಲ್ಲಿ ನಾವು ಪ್ರಶ್ನೆಗಳನ್ನು ಕೇಳುವುದಕ್ಕೆ ನಮಗೆ ಇಂಗ್ಲೀಷಲ್ಲಿ ನಾನು 3 ವಿಧವಾದ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಹೆಸರಿಸ್ತೀನಿ. WH ಕ್ವಶನ್ಸ್ ಅಂತ ಬರ್ತವೆ, ಮತ್ತು SR/NO ಕ್ವಶನ್ಸ್ ಅಂತ ಬರ್ತವೆ, ಮತ್ತು ಟ್ಯಾಗ್ಸ್ ಅಥವಾ ಟ್ಯಾಗ್ ಕ್ವಶನ್ಸ್ ಅಂತ ಬರ್ತವೆ. ಈ 3 ರೀತಿಯ ಕ್ವಶನ್ಸನ್ನು ನಾವು ಕಲಿಬೇಕು. ಈ ಕ್ವಶನ್ಸನ್ನು ಕಲಿತ್ರೆ ನಾವು ಇಂಗ್ಲೀಷಲ್ಲಿ ಮಾತಾಡೋದು ಈಸಿಯಾಗಿ ನಡೆಯುತ್ತೆ. ಹಾಗಾಗಿ ಈ 3 ರೀತಿಯ ಕ್ವಶನ್ಸನ್ನು ನಾವು ಕಲಿತೀವಿ. ಅದಾದಮೇಲೆ ನಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಇನ್ನೊಂದು ಭಾಗ ಎಕ್ಸ್ಪ್ರೆಸ್ ಫೀಲಿಂಗ್ಸ್, ಅಂದರೆ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅಂದರೆ ಥಾಟ್ಸ್ ಆ್ಯಂಡ್ ಥಿಂಕಿಂಗ್ಸ್, ನಮ್ಮ ಯೋಚನೆಗಳು, ಆಲೋಚನೆಗಳು ಇವನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು. ಅಥವಾ ಗಿವಿಂಗ್ ಅಡ್ವೈಸ್ ಆ್ಯಂಡ್ ಸಜೆಷನ್ಸ್, ನಾವು ಸಲಹೆ ಕೊಡೋದು, ಬುದ್ಧಿವಾದ ಹೇಳ್ತಕ್ಕಂಥದ್ದು, ಇವನ್ನೇ ಗಿವಿಂಗ್ ಅಡ್ವೈಸ್ ಆ್ಯಂಡ್ ಸಜೆಷನ್ಸ್ ಅಂತೇಳ್ಬಿಟ್ಟು ಹೇಳ್ತೀವಿ. ಅದಾದಮೇಲೆ ಫೀಲಿಂಗ್ಸ್, ಹ್ಯಾಪಿ ಫೀಲಿಂಗ್ಸ್ ಇರ್ಬೋದು, ಹ್ಯಾಪಿ ಥಾಟ್ಸ್ ಇರ್ಬೋದು, ಅಥವಾ ಸ್ಯಾಡ್ ಥಾಟ್ಸ್ ಇರ್ಬೋದು, ಅಥವಾ ಸಡನ್ ಫೀಲಿಂಗ್ಸ್ ಇರ್ಬೋದು. ಅದು ಹ್ಯಾಪಿ ಇರ್ಬೋದು, ಸ್ಯಾಡ್ ಆಗಿರ್ಬೋದು. ಈ ರೀತಿ ಫೀಲಿಂಗ್ಸನ್ನು ಕೂಡ ನಾವು ಹೇಗೆ ನಮ್ಮ ಫೀಲಿಂಗ್ಸನ್ನು ವ್ಯಕ್ತಪಡಿಸಬೇಕು, ಹೌ ಟು ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ಇನ್ ಇಂಗ್ಲೀಷ್ ಅನ್ನೋದಕ್ಕಾಗಿ ಕೆಲವೊಂದು ವಾಕ್ಯಗಳು, ಕೆಲವೊಂದು ಸ್ಟ್ರಕ್ಚರ್ಸ್ ಇದ್ದಾವೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಕೆಲವೊಂದು ಇಂಪರೇಟಿವ್ಸ್, ಕೆಲವೊಂದು ಇಂಪರೇಟಿವ್ಸ್ ಸ್ಪೀಚ್ ಅಥವಾ ಇಂಪರೇಟಿವ್ಸ್ ಅಂತ ಹೇಳ್ತೀವಿ, ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ನೋಡೋದಕ್ಕೆ ತುಂಬ ಚಿಕ್ಕದಾಗಿರುತ್ತೆ ಸೆಂಟೆನ್ಸಸ್. ಇದರಲ್ಲಿ ಏನು ಬರುತ್ತೆ, ಆದೇಶಾತ್ಮಕವಾಗಿರ್ತಕ್ಕಂತಹ ಮಾತುಗಳು, ಆಜ್ಞೆಗಳು ಬರ್ತವೆ. ಅಂದರೆ ಆರ್ಡರ್ಸ್ ಅಂದರೆ ಇದು ಆಜ್ಞೆಗಳು. ರಿಕ್ವೆಸ್ಟ್ಸ್ ಅಂತಂದರೆ ಇದರಲ್ಲಿ ಮನವಿಗಳು ಕೂಡ ಬರ್ತವೆ. ಮತ್ತು ಅಪಾಲಜೀಸ್, ನಾವು ಇನ್ನೊಬ್ಬರ ಹತ್ರ ನಾವು ಅಪಾಲಜಿ ಕೇಳ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂತಹ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪು ಕೆಲಸಗಳಿಗೆ ಅಥವಾ ತಪ್ಪು ನಡೆಗಳಿಗಾಗಿ ನಾವು ಇನ್ನೊಬ್ಬರ ಹತ್ರ ನಾವು ಕ್ಷಮೆ ಕೇಳ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಆ ಇಂಪರೇಟಿವ್ ಸ್ಪೀಚಲ್ಲಿ ನಾವು ಕಲಿತಾ ಹೋಗ್ತೀವಿ. ಮತ್ತು ಅದಾದಮೇಲೆ ನಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಮತ್ತೊಂದು ಭಾಗ ಗಿವಿಂಗ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಒದಗಿಸುವುದು. ನಾವು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಯಾವುದ್ರ ಬಗ್ಗೆ ಅಂದರೆ ವರ್ಕ್ಸ್ ಆ್ಯಂಡ್ ಡೀಡ್ಸ್, ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಅಥವಾ ನಾವು ಮಾಡುವ ಕೆಲಸ ಕಾರ್ಯಗಳ ಬಗ್ಗೆ ನಾವು ಇನ್ನೊಬ್ಬರಿಗೆ ಮಾಹಿತಿ ಕೊಡೋದು. ನಮ್ಮ ಪ್ಲ್ಯಾನ್ಸ್ ಮತ್ತು ಏನು ಯೋಜನೆಗಳಿದೆ ನಮ್ಮ ಮುಂದೆ ಅದನ್ನು ಅದರ ಬಗ್ಗೆ ಹೇಳ್ತಕ್ಕಂಥದ್ದು. ಇನ್ಸಿಡೆಂಟ್ಸ್ ಅಂದರೆ ಪ್ರತಿದಿನ ನಡೀತಾ ಇರ್ತಕ್ಕಂಥ ಘಟನೆಗಳಿರ್ಬೋದು, ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿರ್ಬೋದು, ಇವುಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ಬೇರೆಯವ್ರಿಗೆ ಕೊಡುವುದು ಅಥವಾ ಅವ್ರ ಜೊತೆ ನಾವು ಅದರ ಬಗ್ಗೆ ಮಾತಾಡೋದು. ಇದು ಗಿವಿಂಗ್ ಇನ್ಫಾರ್ಮೇಷನ್. ಇದು ಕೂಡ ಸ್ಪೋಕನ್ ಇಂಗ್ಲೀಷಲ್ಲಿ ಒಂದು ಭಾಗ. ಇದಾದಮೇಲೆ ಸ್ಪೋಕನ್ ಇಂಗ್ಲೀಷಲ್ಲಿ ನಮಗೆ ಮತ್ತೊಂದು ಟಾಪಿಕ್ ಸಿಗ್ತಕ್ಕಂಥದ್ದು ಅಗ್ರೀಸ್ ಆ್ಯಂಡ್ ಡಿಸಗ್ರೀಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಇಲ್ಲಿ ತಗೊಂಡಿದ್ದೀವಿ. ಅಂದರೆ ಒಪ್ಪಿಗೆಗಳು, ಭಿನ್ನಾಭಿಪ್ರಾಯಗಳನ್ನು ಇವುಗಳನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದು. ಒಪ್ಪಿಗೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ನಾವು. ಅಂದರೆ ಇನ್ನೊಬ್ಬರ ಜೊತೆ ನಾವು
ಒಪ್ಕೊಳ್ಳೋದು, ಅಥವಾ ಇನ್ನೊಬ್ಬರ ವಾದಗಳನ್ನು ನಾವು ಒಪ್ಕೊಳ್ಳೋದು, ಇಲ್ಲ ಅದನ್ನು ತಿರಸ್ಕಾರ ಮಾಡೋದು, ಇಲ್ಲ ಅವ್ರ ಜೊತೆ ನಾವು ಭಿನ್ನಾಭಿಪ್ರಾಯವಾಗಿ ಮಾತಾಡೋದು. ಅಂದರೆ ಯಾವುದ್ರ ಬಗ್ಗೆ? ಕೆಲಸ ಕಾರ್ಯಗಳ ಬಗ್ಗೆ, ಪ್ಲ್ಯಾನ್ಸ್ ಆ್ಯಂಡ್ ಈವೆಂಟ್ಸ್ ಬಗ್ಗೆ, ರಿಕ್ವೆಸ್ಟ್ ಆ್ಯಂಡ್ ಸಜೆಷನ್ಸ್ ಬಗ್ಗೆ. ಈಗ ನಾವೆಲ್ಲ ಹಲವಾರು ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಬೇರೆಯವರು ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಹತ್ರ ಮಾತಾಡುವಾಗ ಅಥವಾ ನಮಗೆ ಅವರು ಸಲಹೆಗಳನ್ನು ಅದು ಇದು ಕೊಟ್ಟಾಗ ನಾವು ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು. ನಮ್ಮದೇ ಆಗಿರ್ತಕ್ಕಂತಹ ಥಿಂಕಿಂಗ್ಸ್ ಬೇರೆ ಇರ್ತವೆ, ನಾವೇ ಬೇರೆ ರೀತಿಯಲ್ಲಿ ಅಂದ್ಕೊಂಡಿರ್ತೀವಿ. ಇಂಥ ಸಂದರ್ಭದಲ್ಲಿ ಕೂಡ ಇದು ಕೂಡ ಇಂಗ್ಲೀಷ್ನ ಒಂದು ಭಾಗ. ನಾವು ಮಾತಾಡಬೇಕು. ಅದಕ್ಕಾಗಿ ಕೆಲವೊಂದು ಸ್ಟ್ರಕ್ಚರ್ಸ್ ಇಂಗ್ಲೀಷಲ್ಲಿ ಇದ್ದಾವೆ. ಅದನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮಗೆ ಹೇಳ್ಕೊಡ್ತೀನಿ. ಅದಾದಮೇಲೆ ನಮಗೆ ಬರ್ತಕ್ಕಂಥದ್ದು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಅಂದರೆ ಧನ್ಯವಾದಗಳು ಹೇಳ್ತಕ್ಕಂಥದ್ದು. ಇನ್ನೊಬ್ಬರು ನಮಗೆ ಏನಾದರೂ ಹೆಲ್ಪ್ ಮಾಡಿದರೆ ಅವರಿಗೆ ನಾವು ಗ್ರ್ಯಾಟಿಟ್ಯೂಡ್ಸ್ ಹೇಳ್ತಕ್ಕಂಥದ್ದು, ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು, ಅಭಿನಂದನೆಗಳನ್ನು ಹೇಳ್ತಕ್ಕಂಥದ್ದು. ಇದು ಕೂಡ ಸ್ಪೋಕನ್ ಇಂಗ್ಲೀಷಲ್ಲಿ ಒಂದು ಭಾಗ. ಅದನ್ನು ನಾವು ಕಲಿಯಲೇಬೇಕು. ಅಂದರೆ ಥ್ಯಾಂಕ್ಸ್, ವಂದನೆಗಳು ಹೇಳೋದು, ವಿಶಸ್, ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು, ಅಪ್ರಿಷಿಯೇಷನ್ಸ್, ಪ್ರಶಂಸೆ ಮಾಡ್ತಕ್ಕಂಥದ್ದು, ಪ್ರೈಸಿಂಗ್, ಹೊಗಳಿಕೆ ಮಾಡ್ತಕ್ಕಂಥದ್ದು, ಕಾಂಪ್ಲಿಮೆಂಟ್ಸ್ ಅಂತಂದರೆ ಅವ್ರ ಬಗ್ಗೆ, ಅವ್ರು ಮಾಡಿರ್ತಕ್ಕಂತಹ ಕೆಲಸಗಳ ಬಗ್ಗೆ ನಾವು ಸಕಾರಾತ್ಮಕವಾಗಿ ಹೇಳ್ತಕ್ಕಂಥದ್ದು. ಇದು ಕೂಡ ಸ್ಪೋಕನ್ ಇಂಗ್ಲೀಷಲ್ಲಿ ಒಂದು ಭಾಗ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ಸ್. ಇದನ್ನು ಕೂಡ ನಾವು ಈ 45 ಡೇಸ್ ಕೋರ್ಸಲ್ಲಿ ಕಲಿತೀವಿ. ಅದಾದಮೇಲೆ ನಮಗಿಲ್ಲಿ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಸ್ಪೀಕಿಂಗ್, ಅಥವಾ ಇದನ್ನು ವಾಯ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ ಅಂತ ಹೇಳ್ತೀವಿ. ಅಂದರೆ ಯಾರು ಮಾಡಿದ್ದಾರೆ ಒಂದು ಕೆಲಸವನ್ನು ಅಂತ ಹೇಳಿದರೆ ಅದು ಒಂದು ಆ್ಯಕ್ಟಿವ್, ಅಥವಾ ಆ ಕೆಲಸ ಯಾರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದರೆ ಅದೊಂದು ಪ್ಯಾಸಿವ್. ಈ ರೀತಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಸ್ಪೀಕಿಂಗ್. ಇದು ಕೂಡ ನಮಗೆ ಸ್ಪೋಕನ್ ಇಂಗ್ಲೀಷ್ನ ಒಂದು ಭಾಗ. ಇದನ್ನು ಕೂಡ ನಾವು ಕಲಿಯಲೇಬೇಕು. ಸೊ ದಿನಪತ್ರಿಕೆಗಳಲ್ಲಿ, ಆಲ್ಮೋಸ್ಟ್ ಆಲ್ ದಿನಪತ್ರಿಕೆಗಳಲ್ಲಿ ಪ್ಯಾಸಿವ್ ರೈಟಿಂಗ್ ಇರುತ್ತೆ, ಪ್ಯಾಸಿವ್ ಮಾತುಗಳನ್ನೇ ಬರೆದಿರ್ತಾರೆ. ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಸ್ಪೋಕನ್ ಇಂಗ್ಲೀಷಲ್ಲಿ. ಅದಾದಮೇಲೆ ನಮಗೆ ಇನ್ನೊಂದು ಟಾಪಿಕ್ಕು ಇದೆ ಸ್ಪೋಕನ್ ಇಂಗ್ಲೀಷಲ್ಲಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾನ್ವರ್ಜೇಷನ್. ಅಂದರೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಸಂಭಾಷಣೆ. ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಸಂಭಾಷಣೆ. ಡೈರೆಕ್ಟ್ ಸ್ಪೀಚ್ ಅಂತಂದರೆ ಏನಪ್ಪ ಅಂದರೆ, ಅವರು ಹೇಳಿರ್ತಕ್ಕಂಥ, ಯಾರೋ ನಮ್ಮ ಫ್ರೆಂಡೋ ಅಥವಾ ನಮ್ಮ ಪೇರೆಂಟ್ಸ್, ಇನ್ನೊಬ್ಬರು ನಮ್ಮ ರಿಲೇಟಿವ್ಸ್, ಯಾರೋ ಒಬ್ಬರು ನಮಗೆ ಹೇಳಿರ್ತಕ್ಕಂಥ ಮಾತುಗಳನ್ನು ಅವರು ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ನಾವು ಇನ್ನೊಬ್ಬರಿಗೆ ನಾವು ಹೇಳಿದರೆ ಅದು ನಮಗೆ ಡೈರೆಕ್ಟ್ ಸ್ಪೀಚ್ ಆಗುತ್ತೆ, ಪ್ರತ್ಯಕ್ಷ ಸಂಭಾಷಣೆ ಆಗುತ್ತೆ. ಅವರು ಹೇಳಿರ್ತಕ್ಕಂಥದ್ದನ್ನು ನಮ್ಮ ಮಾತುಗಳಲ್ಲಿ ಇನ್ನೊಬ್ಬರಿಗೆ ಹೇಳಿದರೆ ಅದು ಅಪ್ರತ್ಯಕ್ಷ ಸಂಭಾಷಣೆ. ಅದನ್ನು ಇಂಡೈರೆಕ್ಟ್ ಕಾನ್ವರ್ಜೇಷನ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕರಿತೀವಿ. ಇದು ಕೂಡ ಸ್ಪೋಕನ್ ಇಂಗ್ಲೀಷಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇದನ್ನು ನಾವು ಕಲಿಯಲೇಬೇಕಾಗುತ್ತೆ. ಸೊ ದಟ್ ಇದನ್ನು ಕೂಡ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಮತ್ತು ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಟಾಕಿಂಗ್ ಅಬೌಟ್ ಟೈಮ್. ನಾವು ಸಮಯದ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಟೈಮ್ ಬಗ್ಗೆ ನಾವು ಮಾತಾಡಲಿಲ್ಲ ಅಂತಂದರೆ ಅದು ಮಾತುಕತೆನೇ ಆಗೋದಿಲ್ಲ. ಯಾಕಂತಂದರೆ ನಾವು ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಪ್ರತಿದಿನ ಏನೋ ಒಂದು ಕೆಲಸ ಕಾರ್ಯಗಳು ಮಾಡ್ತೀವಿ. ಯಾವ ಕೆಲಸ ಯಾವ ಟೈಮ್ಗೆ ಮಾಡಿದ್ದೀವಿ ಅಥವಾ ಯಾವ ಟೈಮಲ್ಲಿ ನಾವು ಎಲ್ಲಿದ್ದೀವಿ ಇವುಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವು ಇಲ್ಲಿ ಟೈಮ್ ಬಗ್ಗೆ ನಾವು ಮಾತಾಡಬೇಕು. ಅಥವಾ ಇದನ್ನು ಕಾಲ ಅಂತಲೂ ಕೂಡ ನಾವು ಹೇಳ್ತೀವಲ್ವಾ, ಕಾಲದ ಬಗ್ಗೆ ಮಾತಾಡೋದು. ಇಂಗ್ಲೀಷಲ್ಲಿ ಇದನ್ನೇ ಟೆನ್ಸಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಂದರೆ ಎವ್ರಿಡೇ ಆ್ಯಕ್ಟಿವಿಟೀಸ್, ಪ್ರತಿದಿನ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಮತ್ತು ಎಕ್ಸ್ಪ್ರೆಸ್ ಫಿನಿಶ್ಡ್ ಆ್ಯಕ್ಟಿವಿಟೀಸ್ ಅಂದರೆ ಮುಗಿದೋಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಮಾತಾಡಬೇಕು. ಅದನ್ನು ಹೇಗೆ ಮಾತಾಡಬೇಕು, ಮತ್ತು ಫ್ಯೂಚರ್ ಬಗ್ಗೆ ನಾವು ಮಾತಾಡಬೇಕು, ಫ್ಯೂಚರ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡಬೇಕು, ಮುಂದೆ ನಾವು ಮಾಡ್ತಕ್ಕಂಥದ್ದನ್ನು ಯಾವ ರೀತಿ ಹೇಳಬೇಕು. ಈ ಎಲ್ಲವನ್ನು ಕೂಡ ನಾವು ಕಲೀಲೇಬೇಕು. ಇವನ್ನು ಕಲಿತರೇ ನಾವು ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಇಲ್ಲ. ಹಾಗಾಗಿ ಇದನ್ನು ಕೂಡ ನಾನು ಯಾವುದೇ ಗ್ರಾಮರ್ ಇಲ್ದಿರ ನಿಮಗೆ ನೇರವಾಗಿ ಸುಲಭವಾದ ಮಾರ್ಗದಲ್ಲಿ
ನಮ್ಮ ಡೈಲಿ ಲೈಫ್ ಕಾನ್ವರ್ಜೇಷನ್ಸ್ ಮಾತುಕತೆಗಳನ್ನು ತೆಗೆದುಕೊಂಡೇ ಇಂಗ್ಲೀಷನ್ನು ನಿಮಗೆ ಹೇಳ್ಕೊಡ್ತೀನಿ. ಇದಾದ ಮೇಲೆ ಬರ್ತಕ್ಕಂಥದ್ದು ನಮಗೆ ಕಂಪ್ಯಾರಿಸನ್ಸ್, ಹೋಲಿಕೆಗಳು. ಅಂದರೆ ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಂಗ್ಲೀಷ್ ಗ್ರಾಮರಲ್ಲಿ ಬರುತ್ತೆ, ಬಟ್ ನಮಗಿಲ್ಲೇನು ಗ್ರಾಮರ್ ಅವಶ್ಯಕತೆ ಇಲ್ಲ, ನೇರವಾಗಿ ನಾವು ಕಲಿಬೋದು. ಇದು ಕೂಡ ಒಂದು ಭಾಗ ಸ್ಪೋಕನ್ ಇಂಗ್ಲೀಷಲ್ಲಿ. ಇದನ್ನು ಕಲಿಯಲೇಬೇಕು. ಯಾಕಂತಂದರೆ ಎರಡು ವ್ಯಕ್ತಿಗಳು ಅಥವಾ ಎರಡು ವಸ್ತುಗಳನ್ನು ನಾವು ಹೋಲಿಕೆ ಮಾಡಿ ಹೇಳಬೇಕು ಅಂತಂದರೆ ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಹೇಳಬೇಕಾಗುತ್ತೆ. ಇಬ್ಬರನ್ನು ಒಬ್ಬರಿಗೆ ಒಬ್ಬರು ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು. ಅದಾದ ಮೇಲೆ ನಮಗೆ ಸೂಪರ್ಲೇಟಿವ್ ಡಿಗ್ರಿ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಎಲ್ಲ ವಸ್ತುಗಳಿಗಿಂತ ಹೆಚ್ಚು ಮಾಡಿ ಹೇಳೋದು. ಅದರ ಬಗ್ಗೆನೇ ಎಲ್ಲದಕ್ಕಿಂತ ಇದೇ ಜಾಸ್ತಿ ಅಂತ ನಾವು ಹೇಳೋದು, ಅದೇ ಚೆನ್ನಾಗಿದೆ ಎಲ್ಲದಕ್ಕಿಂತ ಅಂತಕ್ಕಂಥದ್ದನ್ನು ಹೇಳೋದು ಸೂಪರ್ಲೇಟಿವ್. ಇವು ಹೋಲಿಕೆಗಳು. ಇವನ್ನು ಇಂಗ್ಲೀಷಲ್ಲಿ ನಾವು ಡಿಗ್ರೀಸ್ ಅಂತ ಕರೀತೀವಿ. ಇದು ಕೂಡ ನಮ್ಮ ಸ್ಪೋಕನ್ ಇಂಗ್ಲೀಷಲ್ಲಿ ತುಂಬ ಮಹತ್ತರ ಪಾತ್ರ ವಹಿಸುತ್ತೆ. ಇದಾದ ಮೇಲೆ ನಮಗೆ ಬರ್ತಕ್ಕಂಥದ್ದು ಇಮ್ಯಾಜಿನರಿ ಟಾಕಿಂಗ್ಸ್, ಊಹಾತ್ಮಕವಾಗಿ ನಾವು ಮಾತನಾಡೋದು. ಅಂದರೆ ಯಾವುದೇ ನಾವು ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಮಾಡಿರುವ ಥರ ಅಥವಾ ಮಾಡಲು ಆಗದೇ ಇರತಕ್ಕಂಥ ಕೆಲಸಗಳನ್ನು ನಾನು ಆ ರೀತಿ ಮಾಡ್ತೀನಿ, ಈ ರೀತಿ ಮಾಡ್ತೀನಿ, ನಾನು ಮಾಡಬಲ್ಲೆ ಅಂತ ಹೇಳ್ತಕ್ಕಂಥದ್ದನ್ನು ಊಹೆ ಮಾಡಿಕೊಂಡು ನಾವು ಹೇಳೋದು. ಯಾವುದೋ ಒಂದು ಇನ್ಸಿಡೆಂಟು, ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಇನ್ಸಿಡೆಂಟು ಈ ರೀತಿ ಆಗಿರಬಹುದು ಅನ್ನೋದನ್ನು ಕೂಡ ನಾವು ಊಹೆ ಮಾಡಿಕೊಂಡು ಹೇಳಬೇಕು. ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನು ಹೇಳೋದಕ್ಕೆ ನಾವು ಇಮ್ಯಾಜಿನರಿ ಟಾಕಿಂಗ್ ಅಥವಾ ಸ್ಪೀಕಿಂಗಲ್ಲಿ ಹೇಳಬೇಕು. ನೆಕ್ಸ್ಟ್ ಅದಾದಮೇಲೆ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡು ಸ್ಪೀಕಿಂಗ್, ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಸ್ಪೀಕಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸಂಕೀರ್ಣ ಮತ್ತು ಸಂಯುಕ್ತ ಮಾತುಗಾರಿಕೆ ಅಂದರೆ 2-3 ಕೆಲಸಗಳನ್ನು ಅಥವಾ 2-3 ರೀತಿಯ ಮಾತುಕತೆಗಳನ್ನು ಒಟ್ಟೊಟ್ಟಿಗೆ ಹೇಳ್ತಾ ಹೋಗೋದು, ಕಂಟಿನ್ಯೂಸನ್ ಆಗಿ ನಾವು ಹೇಳ್ತಾ ಹೋಗೋದು. ಒಂದೇ ಮಾತಿನಲ್ಲಿ 2-3 ರೀತಿಯ ಮಾತುಗಳನ್ನು ಸೇರಿಸಿ ಹೇಳುತ್ತಾ ಒಂದಾದ ನಂತರ ಒಂದು ಹೇಳ್ತಾ ಹೋಗಬೇಕು ಅಂತಂದರೆ ನಾವು ಈ ರೀತಿ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್ಸನ್ನು ಯೂಸ್ ಮಾಡಬೇಕು ನಾವು. ಆ ರೀತಿ ಅಂದರೆ 2 ಕೆಲಸಗಳನ್ನು ಒಟ್ಟಿಗೆ ಹೇಳ್ತಕ್ಕಂಥದ್ದು, ಅದಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಾವು ಒಟ್ಟಿಗೆ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್ಸು ಅಂತಹ ಒಂದು ಸೆಂಟೆನ್ಸಸ್ಸಿಂದ ನಾವು ಮಾತಾಡ್ಬೋದು, ಸಂಕೀರ್ಣ ಮತ್ತು ಸಂಯುಕ್ತ ಮಾತುಗಳು. ಇದಾದ ಮೇಲೆ ನಮಗೆ ಇಡಿಯೋಮ್ಯಾಟಿಕ್ ಕಾನ್ವರ್ಜೇಷನ್ ಅಂದರೆ ನುಡಿಗಟ್ಟುಗಳ ಸಹಾಯದಿಂದ ಸಂಭಾಷಣೆಗಳು. ಇಲ್ಲಿ ಪ್ರತಿ ಲ್ಯಾಂಗ್ವೇಜಲ್ಲೂ ಕೂಡ ನುಡಿಗಟ್ಟುಗಳಿರ್ತವೆ. ಇವು ತುಂಬ ಸೊಗಸಾಗಿರುತ್ತೆ ಮತ್ತು ನಿಗೂಢ ಅರ್ಥವನ್ನು ಹೊಂದಿರ್ತವೆ. ಇವು ಅಂದರೆ ನೇರ ಅರ್ಥವನ್ನು ನಮಗೆ ಕೊಡುವುದಿಲ್ಲ ಇವು. ಸೊ ಬಹಳ ದೊಡ್ಡವರು, ಅಡ್ವಾನ್ಸ್ ಲೆವೆಲಲ್ಲಿ ಇಂಗ್ಲೀಷ್ ಮಾತನಾಡ್ತಕ್ಕಂಥವರು, ಕವಿಗಳು, ಇವರೆಲ್ಲರೂ ಕೂಡ, ಲೇಖಕರು, ಇವರೆಲ್ಲರೂ ಕೂಡ ಈ ಇಡಿಯೋಮ್ಯಾಟಿಕ್ ಕಾನ್ವರ್ಜೇಷನನ್ನು ಬಳಸ್ತಾರೆ. ಅಥವಾ ಪದ್ಯಗಳು ಬರೆಯೋದಿರ್ಬೋದು, ಇವೆಲ್ಲದರಲ್ಲೂ ಕೂಡ ಇಡಿಯೋಮ್ಯಾಟಿಕ್ ಕಾನ್ವರ್ಜೇಷನ್ ಬಳಸ್ತಾರೆ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಸೇಯಿಂಗ್, ಪ್ರೋವರ್ಬ್ಸ್. ನಾವು ಪ್ರೋವರ್ಬ್ಸನ್ನು ಅಂದರೆ ಗಾದೆ ಮಾತುಗಳಲ್ಲೂ ಕೂಡ ನಾವು ಮಾತಾಡುವಾಗ ಗಾದೆ ಮಾತುಗಳನ್ನು ಕೂಡ ನಾವು ಮಿಕ್ಸ್ ಮಾಡ್ತೀವಿ. ಆ ಗಾದೆ ಮಾತುಗಳನ್ನು ಸೇರಿಸಿ ನಾವು ಮಾತಾಡ್ತಾ ಹೋಗ್ತೀವಿ. ಹಾಗಾಗಿ ಪ್ರೋವರ್ಬ್ಸನ್ನು ಕೂಡ ನಾವಿಲ್ಲಿ ಕಲಿತಾ, ಅದು ಕೂಡ ಒಂದು ಭಾಗ ಸ್ಪೋಕನ್ ಇಂಗ್ಲೀಷಲ್ಲಿ, ಹಾಗಾಗಿ ಅದನ್ನು ಕಲಿತಾ ಹೋಗ್ತೀವಿ. ಅದಾದಮೇಲೆ ಇನ್ನು ಕೊಟೇಶನ್ಸು ಮತ್ತು ಸೇಯಿಂಗ್ಸ್ ಅಂದರೆ ದೊಡ್ಡ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಮಾತುಗಳು, ಅವನ್ನು ಕೊಟೇಶನ್ಸು ಅಥವಾ ಸೇಯಿಂಗ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇವು ವಾಕ್ಯಗಳು ತುಂಬ ಚಿಕ್ಕದಾಗಿರುತ್ತೆ, ಆದರೆ ವಿಶಾಲವಾದ ಒಂದು ಅರ್ಥವನ್ನು ಹೊಂದಿರ್ತವೆ. ಅಂತಹ ಇದು ಕೂಡ ಅನುಭವದ ಈ ಒಂದು ಮಾತುಗಳು. ಇವು ಕೂಡ ನಮ್ಮ ಸ್ಪೋಕನ್ ಇಂಗ್ಲೀಷ್ನ ಒಂದು ಭಾಗ. ಸೊ ಇವತ್ತು ಕ್ಲಾಸಲ್ಲಿ ಇದಿಷ್ಟನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಹೇಳಿದ್ದೇನೆ. ಸೊ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳಿದ್ದೀನಿ ಅಂತಕ್ಕಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೀವು ಒಂದಕ್ಕಿಂತ ಹೆಚ್ಚು ಸಲ ನೋಡಿ. ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಸ್ಪೋಕನ್ ಇಂಗ್ಲೀಷನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ಏನು ಮಾತಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತಂದರೆ ನಾವೇನೂ ಮಾತಾಡೋಕ್ಕಾಗಲ್ಲ. ಇದೇ ಆಗ್ತಾ ಇರೋದು ಇವತ್ತು ಶಾಲೆಗಳಲ್ಲಾಗಲಿ ಎಲ್ಲೇ ಆಗಲಿ. ಮಾತಾಡೋಕ್ಕಾಗಲ್ಲ ನಮ್ಮಿಂದ, ಬಿಕಾಸ್ ಏನು ಮಾತಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ನಮಗೆ.
ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿರುವುದಿಲ್ಲ. ಹಾಗಾಗಿ ನಮಗೆ ಮಾತಾಡೋದಕ್ಕೆ ಆಗುವುದಿಲ್ಲ. ಕೆಲವ್ರಿಗೆಲ್ಲರಿಗೂ ಕೂಡ ಈ ಒಂದು ವೇದಿಕೆ ಮೇಲೆ ಹೋದಾಗ ಅಥವಾ ಪಬ್ಲಿಕ್ಕಲ್ಲಿ ಮಾತಾಡಬೇಕಂತಂದರೆ ಹೆದರಿಕೆ ಆಗುತ್ತೆ, ನಡುಕ ಬರುತ್ತೆ. ಬಿಕಾಸ್ ಅಲ್ಲಿ ಹೋದ್ಮೇಲೆ ನಾನು ಏನು ಮಾತಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತಾರೆ. ಹಾಗಾಗಿ ಮಾತುಕತೆ ಅಂತಂದರೆ ಇಷ್ಟೇ. ಈಗ ನಾನು ಏನು ನಿಮಗೆ ಇಲ್ಲಿ ಒಂದು 15 ಪಾಯಿಂಟ್ಸ್ ತಗೊಂಡಿದ್ದೀನಿ. ಆ 15 ಪಾಯಿಂಟ್ಸ್ ನಾನು ಏನು ಹೇಳಿದ್ದೀನಿ ಇವಿಷ್ಟನ್ನು ನಾವು ಇಂಗ್ಲೀಷಲ್ಲಿ ಸರಳ ವಾಕ್ಯಗಳ ಮುಖಾಂತರ ಕಲಿಯೋಣ. ಮೊದಲಿಗೆ ವೆರಿ ವೆರಿ ಬೇಸಿಕ್ ಲೆವೆಲ್ ಇಂಗ್ಲೀಷನ್ನು ನಾವು ಕಲಿಯೋಣ. ಇಂಗ್ಲೀಷ್ ಮಾತಾಡೋಣ ಮೊದಲಿಗೆ. ಆನಂತರ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನು ಒಳ್ಳೆಯ ಸ್ಟ್ರಕ್ಚರ್ಸನ್ನು ತಗೊಂಡು ಅಡ್ವಾನ್ಸ್ಡ್ ಲೆವೆಲ್ ಸ್ಟ್ರಕ್ಚರ್ಸನ್ನು ತಗೊಂಡು ನಾವು ಕಲಿತಾ ಹೋಗೋಣ. ಅಟ್ ಎ ಟೈಮ್ ನಾವು ಎಲ್ಲವನ್ನು ಕೂಡ ಕಲಿಯೋಕ್ಕೆ ಆಗಲ್ಲ. ಯಾಕಂತಂದರೆ ಇಂಗ್ಲೀಷ್ ನಮಗೆ ಒಂದು ಫಾರಿನ್ ಲ್ಯಾಂಗ್ವೇಜ್, ಅದು ಒಂದು ಹೊಸ ಭಾಷೆ, ನಮಗೆ ನಮ್ಮ ಮದರ್ ಟಂಗ್ ಅಲ್ಲ ಅದು. ಹಾಗಾಗಿ ಅದಕ್ಕೆ ನಾವು ಹೊಂದಿಕೊಂಡು ಮಾತಾಡಬೇಕಂದ್ರೆ ಒಂದಷ್ಟು ಟೈಮ್ ಹಿಡಿಯುತ್ತೆ. ಸೊ ಅದಕ್ಕಾಗಿ ಈ ಒಂದು 45 ಡೇಸಲ್ಲಿ ನಾನು ನಿಮಗೆ ಒಂದು ಬೇಸಿಕ್ ಲೆವೆಲ್ ಇಂಗ್ಲೀಷ್ ಅಂತೂ ಡೆಫಿನೆಟ್ಲಿ ಹೇಳ್ಕೊಡ್ತೀನಿ. ನೀವು ಈ 45 ಡೇಸ್ ಕ್ಲಾಸಸ್ಸನ್ನು ತಪ್ಪದಿರ ನೀವು ನೋಡಿದರೆ, ಕಂಟಿನ್ಯೂಯಸ್ ಆಗಿ ನೀವು ನಿರಂತರವಾಗಿ ನೋಡಿದರೆ ಖಂಡಿತ ಯು ವಿಲ್ ಬಿ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಖಂಡಿತ ನೀವು ಇಂಗ್ಲೀಷಲ್ಲಿ ಮಾತನಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳು, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸಿಂಗ್, ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾಗಾಗಿ ಎಲ್ಲರೂ ಕೂಡ ನಿರಂತರವಾಗಿ ಅಭ್ಯಾಸ ಮಾಡುತ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.